ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಶಿವಗುರುಗಳು ಶಂಕರನನ್ನು ಬೆಳೆಸ್ತಾ ಹೋಗೋಕ್ಕೆ ಉತ್ಸುಕರಾಗಿರ್ತಾರೆ. ಆದರೆ ಅವ್ರಿಗೆ ಅನಿರೀಕ್ಷಿತವಾಗಿ ಸಾವು ಬಂದು ಒದಗತ್ತೆ. ಆನಂತರ ಆರ್ಯಾಂಬ ಅವರು ಮಗನ ಉಪನಯನವನ್ನು ತಮ್ಮ ತಂದೆಯ ಸಹಾಯದಿಂದ ಮಾಡ್ತಾರೆ. ಆನಂತರ ಶಂಕರರು ಆತ್ರೇಯರ ಆಶ್ರಮವನ್ನು ಸೇರಿಕೊಂಡು ಅಲ್ಲಿ ಗುರುಕುಲವನ್ನು ಸೇರಿಕೊಳ್ತಾರೆ. ಆದರೆ ಯಾವುದನ್ನು ಬಾಯಿಪಾಠ ಮಾಡಿ ಕಷ್ಟಪಟ್ಟು ಕಲಿಯೋದವ್ರಿಗೆ ಬೇಕೇ ಆಗಿರೋದಿಲ್ಲ. ಏಕೆಂದರೆ ಏನಾದರೂ ಹೊಸದನ್ನು ಕೇಳಿದ್ರೆ ಮತ್ತು ಕೇಳಿದ ಮರುಕ್ಷಣವೇ ಅದನ್ನು ಗುರುಗಳಿಗೆ ಒಪ್ಪಿಸ್ತಿದ್ದಂತಹ ಈ ಶಂಕರನನ್ನು ನೋಡಿದ್ರೆ ಗುರುಕುಲದ ಎಲ್ಲ ಬೋಧಕರಿಗೂ ಪ್ರವಾಚಕರಿಗೂ ಕೂಡ ಆಶ್ಚರ್ಯ ಮತ್ತು ಸಂತೋಷ ಆಗ್ತಾ ಇರುತ್ತೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಶಂಕರ ತರ್ಕ ವ್ಯಾಕರಣ ಪಾಠಗಳನ್ನು ಮತ್ತು ಯಜುರ್ವೇದದ ಅಧ್ಯಯನವನ್ನು ಬಂದ ಮೊದಲನೇ ವರ್ಷದಲ್ಲೇ ಮುಗಿಸ್ತಾನೆ. ಆತ್ರೇಯರಿಗೂ ಮತ್ತು ಅವರ ಪತ್ನಿಯಾದ ಅನಸೂಯ ದೇವಿಯವರಿಗೂ ಆಶ್ಚರ್ಯ ಆಗುತ್ತೆ. ಈ ಬಾಲ ಮೇಧಾವಿಯ ವಿಷಯದಲ್ಲಿ ಮೆಚ್ಚುಗೆ ಮತ್ತು ಅಪರಿಮಿತ ಸಂತೋಷವೂ ಆಗುತ್ತೆ. ಋಗ್ವೇದವನ್ನು ಮೀಮಾಂಸಾ ಶಾಸ್ತ್ರವನ್ನು ಕೂಡ ಶಂಕರ ಹಾಗೆ ಲೀಲಾಜಾಲವಾಗಿ ಕಲಿತಾನೆ. ಸ್ಮೃತಿಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡ್ತಾನೆ. ಮಾರನೇ ವರ್ಷ ಸಾಮವೇದವನ್ನು ಆರಂಭ ಮಾಡ್ತಾನೆ. ವೇದಾಂತ ದರ್ಶನವನ್ನು ಕಲಿಯೋಕ್ಕೂ ಕೂಡ ತುಂಬ ಆಸಕ್ತಿಯನ್ನು ತೋರಿಸ್ತಾನೆ. ಆತ್ರೇಯರು ಇಂಥ ಪ್ರಜ್ಞಾವಂತನಾದ ಶಿಷ್ಯನನ್ನು ಯಾವತ್ತೂ ಕಂಡೇ ಇರೋದಿಲ್ಲ. ಅವ್ರು ಹೇಳ್ತಾರೆ, ಮಗು ಶಂಕರ, ನನ್ನ ವಿದ್ಯಾಶಾಲೆಯಲ್ಲಿ ಕಲಿಸಬಹುದಾದದ್ದೆಲ್ಲವನ್ನೂ ನನಗೆ ಬೋಧಿಸಿದ್ದೀನಿ. ವೇದಾಂತ ದರ್ಶನವನ್ನು ಅಧ್ಯಯನ ಮಾಡೋಕ್ಕೆ ನಿನಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ಈಗ ನಾನು ನಿನಗೆ ಅದನ್ನು ಬೋಧಿಸೋ ಹಾಗಿಲ್ಲ. ಅಧ್ಯಯನಕ್ಕೆ ಸುಮಾರು 16ರಿಂದ 32 ವರ್ಷಗಳವರೆಗೂ ತಗೊಳ್ಳೋವಂತಹ ವೇದ ಮತ್ತು ಶಾಸ್ತ್ರಗಳನ್ನು ನೀನು ಕೇವಲ 3 ವರ್ಷದಲ್ಲಿ ಕಲ್ತಿದೆಯಾ. ಪ್ರೌಢಿಮೆಯನ್ನು ಕೂಡ ಗಳಿಸಿದೆಯಾ. ನನ್ನಲ್ಲಿ ಸದ್ಯಕ್ಕೆ ಎಷ್ಟು ಸಾಕು, ಇನ್ನು ನೀನು ಕಾಲಟ್ಟಿಗೆ ಹಿಂತಿರುಗಬಹುದು ಅಂತ ಹೇಳ್ತಾರೆ. ಶಂಕರನ ಮನಸ್ಸು ಸ್ವಲ್ಪ ಖಿನ್ನವಾಗತ್ತೆ. ವೇದಾಂತ ದರ್ಶನದ ಪಾಠ ಆಗಲಿಲ್ವಲ್ಲ ಅನ್ನೋ ಬೇಸರ ಆಗುತ್ತೆ. ಗುರುದೇವರೇ, ತಾವು ನನಗೆ ಅತ್ಯಮೂಲ್ಯವಾದ ಜ್ಞಾನವನ್ನು ನೀಡಿದ್ದೀರಾ. ನನಗೆ ವೇದಾಂತ ದರ್ಶನವನ್ನು ನಿಮ್ಮಲ್ಲೇ ಅಧ್ಯಯನ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳ್ತಾನೆ. ಆಚಾರ್ಯರು ಹೇಳ್ತಾರೆ, ಹೌದು ಮಗು, ನನಗೂ ಕೂಡ ನಿನಗೆ ಅದನ್ನು ಬೋಧಿಸೋ ಅಪೇಕ್ಷೆ ಇತ್ತು. ಈಗ ನೀನು ಕಲ್ತಿರೋದನ್ನು ಸ್ವಲ್ಪ ಕಾಲ ಚಿಂತನೆ ಮಾಡಬೇಕು. ನಿಮ್ಮ ತಂದೆಯವರ ಗುರುಕುಲದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ವಿಷಯಗಳನ್ನು ನೀನೇ ಬೋಧಿಸು. ಅದರಿಂದ ಪ್ರಯೋಜನವೂ ಇದೆ. ಇಲ್ಲಿ ಅಧ್ಯಯನ ಮಾಡಿದ್ದೆಲ್ಲ ಅಲ್ಲಿ ದೃಢ ಆಗ್ತಾ ಹೋಗುತ್ತೆ. ಆನಂತರ ಈ ಅನುಭವದ ನೆಲೆಗಟ್ಟಿನ ಮೇಲೆ ಉಪನಿಷತ್ತಿನ ದರ್ಶನ ಅಧ್ಯಯನ ಪ್ರಯೋಜನಕಾರ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಅಪ್ಪಣೆಯನ್ನು ಶಿರಸ ವಹಿಸಿ ಪಾಲಿಸ್ತೀನಿ ಅಂತ ಶಂಕರರು ಹೇಳ್ತಾರೆ. ಉಪನಿಷತ್ತುಗಳನ್ನು ನೀನೇ ಸ್ವತಃ ಓದ್ಕೊಂಡಿರು. ಮುಂದೆ ನಿನಗೆ ಶ್ರೇಷ್ಠ ಗುರು ದೊರಕಿ ಅವುಗಳ ರಹಸ್ಯವನ್ನೆಲ್ಲ ಆತ ಬೋಧಿಸ್ತಾನೆ ಅಂತ ಮೃದುವಾಗಿ ಆತ್ರೇಯರು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ದೂರದಿಂದ ಗುರುಕುಲಗಳಿಗೆ ಬರ್ತಿದ್ದಂತಹ ವಿದ್ಯಾರ್ಥಿಗಳು, ಅವರು ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ, ಮಧುಕರಿಯಿಂದ ತಂದ ಭಿಕ್ಷೆಯನ್ನು ಊಟ ಮಾಡಬೇಕಾಗಿತ್ತು. ಅಂದಂದಿನ ಊಟಕ್ಕೆ ಬೇಗ ಆಗುವಷ್ಟು ಮಾತ್ರವೇ ಭಿಕ್ಷಾ ಸಂಪಾದನೆ ಮಾಡಬೇಕು. ಬೆಳಗ್ಗೆ ಅಧ್ಯಯನ ಇವೆಲ್ಲ ಮುಗಿದ ನಂತರ ಹಲವಾರು ವಿದ್ಯಾರ್ಥಿಗಳು ಹತ್ತಿರದ ಹಲವಾರು ಮನೆಗೆ ಭಿಕ್ಷೆಗೆ ಅಂತ ಹೋಗ್ತಾ ಇರ್ತಾರೆ. ಹಾಗೆ ತಂದ ಭಿಕ್ಷೆಯನ್ನು ಗುರುಪತ್ನಿ ಮುಂದೆ ಸಮರ್ಪಿಸ್ತಿರ್ತಾರೆ. ಆಕೆ ಅವುಗಳನ್ನು ಶುದ್ಧಗೊಳಿಸಿ ಅನಂತರ ಅಟ್ಟು ಆಚಾರ್ಯರ ವೈಶ್ವದೇವಕ್ಕೆ ಅಣಿ ಮಾಡ್ತಾ ಇರ್ತಾರೆ. ವೈಶ್ವದೇವ ಆಗೋಷ್ಟರಲ್ಲಿ ವಿದ್ಯಾರ್ಥಿಗಳೆಲ್ಲ ತಮ್ಮ ತಮ್ಮ ಮಾಧ್ಯಾಹ್ನಿಕವನ್ನು ಮತ್ತು ಬ್ರಹ್ಮಯಜ್ಞವನ್ನು ಮುಗಿಸ್ತಾ ಇರ್ತಾರೆ. ಆ ನಂತರವೇ ಮಧ್ಯಾಹ್ನದ ಭೋಜನ ಆಗಬೇಕು. ಈ ಆತ್ರೇಯರ ಗುರುಕುಲದಲ್ಲಿ ಸಾಧಾರಣವಾಗಿ ಯಾರಾದರೂ ಅತಿಥಿಗಳು ಇರ್ತಾನೆ ಇರ್ತಿದ್ರು. ಒಂದೊಂದು ಸಲ ಬರೋ ಜನ ಹೆಚ್ಚಾಯಿತು ಅಂದರೆ ಹಿರಿಯ ವಿದ್ಯಾರ್ಥಿಗಳು ಗುರುಪತ್ನಿಗೆ ಅಡುಗೆಯಲ್ಲಿ ಮತ್ತು ಬಡಿಸೋದ್ರಲ್ಲಿ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಇತರ ಕೆಲಸ ಕಾರ್ಯಗಳಲ್ಲೂ ಕೂಡ ನೆರವಾಗ್ತಾ ಇದ್ರು. ಗುರುಕುಲಕ್ಕೆ ಬಂದ ಮಾರನೇ ದಿನವೇನೆ ಶಂಕರನು ಭಿಕ್ಷೆಗೆ ಅಂತ ಹೊರಡ್ತಾನೆ. ಆಗ ಗುರುಪತ್ನಿ ಅನಸೂಯ ದೇವಿ ಹೇಳ್ತಾರೆ, ತುಂಬ ಚಿಕ್ಕ ಬಾಲಕ ಇವನು, ಜೊತೆಗೆ ಶ್ರೀಮಂತರ ಮನೆಯವನು, ಹಾಗಾಗಿ ಈ ಶಂಕರ ಭಿಕ್ಷೆ ಬೇಡೋದು ಬೇಡ ಅಂತಾರೆ. ಶಂಕರ ಗುರುಪತ್ನಿಯ ಮಾತನ್ನು ಆಲಿಸ್ತಾನೆ. ಏನು ಮಾಡಬೇಕು ಗೊತ್ತಾಗದೆ ಸುಮ್ಮನೆ ನಿಂತ್ಕೋತಾನೆ. ಅಷ್ಟೊತ್ತಿಗೆ ಆಚಾರ್ಯರಲ್ಲಿಗೆ ಬರ್ತಾರೆ. ತಾಯಿ ಅನಸೂಯ ತಮ್ಮ ಮನಸ್ಸಲ್ಲಿ ಇದ್ದದ್ದನ್ನು ತಮ್ಮ ಪತಿಗೆ ಹೇಳ್ತಾರೆ. ಶಂಕರನನ್ನು ಭಿಕ್ಷೆಗೆ ಕಳಿಸ್ಬಾರ್ದು ಅಂತ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಅದನ್ನು ಒಪ್ಪೋದಿಲ್ಲ. ದೇವಿ, ನಿಮ್ಮ ನಿರ್ಧಾರ ಸರಿಯಲ್ಲ.
ಶಂಕರ ತೀರಾ ಚಿಕ್ಕ ಬಾಲಕ ಅನ್ನೋದನ್ನು ನಾನು ಒಪ್ಕೋತೀನಿ. ಶ್ರೀಮಂತರ ಮನೆ ಹುಡುಗ ಭಿಕ್ಷೆ ಬೇಡಕ್ಕೆ ನಾಚ್ಕೊಳ್ತಾನೆ ಅನ್ನೋದು ಸರಿ ಅಲ್ಲ. ಬ್ರಾಹ್ಮಣ್ಯವನ್ನು ರಕ್ಷಿಸೋದು ಸಮಾಜದ ಕರ್ತವ್ಯ. ಹಾಗೆ ಸಮಾಜಕ್ಕೆ ಸರಿಯಾದ ಮಾರ್ಗ ತೋರಿಸೋದು ಕೂಡ ಬ್ರಾಹ್ಮಣನ ಕೆಲಸ. ಇವು ಪರಸ್ಪರ ಒಂದನ್ನು ಒಂದು ಅವಲಂಬಿಸಿದೆ. ಯಾವ ಸಮಾಜ ಭಿಕ್ಷೆಯನ್ನು ಕೊಟ್ಟು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಪೋಷಿಸುತ್ತೋ ಅದೇ ಸಮಾಜದ ಋಣವನ್ನು ಬ್ರಾಹ್ಮಣ ವಿದ್ಯಾರ್ಥಿಗಳು ತಮ್ಮ ಧರ್ಮ ಜೀವನದಿಂದ, ಲೋಕ ಸಂಗ್ರಹದಿಂದ ತೀರಿಸಬೇಕು. ಇದರಲ್ಲಿ ನಾಚಿಕೆ ಪಡೋದಾಗ್ಲಿ ಅಥವಾ ಅವಮಾನ ಅಂದ್ಕೊಳ್ಳೋ ಪ್ರಶ್ನೆಗಳಾಗ್ಲಿ ಬರೋದೇ ಇಲ್ಲ ಅಂತಾರೆ. ಈ ಬಾಲಶಂಕರ ಶ್ರೀಮಂತರ ಮನೆಯ ಕೂಸೇನೋ ನಿಜವೇ, ಆದರೆ ಅವನು ಇವತ್ತು ವಿದ್ಯಾರ್ಥಿ. ಭಗವಾನ್ ಶ್ರೀಕೃಷ್ಣ ಸಂದೀಪನಿಗಳ ಗುರುಕುಲದಲ್ಲಿದ್ದು ಭಿಕ್ಷೆ ಬೇಡಲಿಲ್ವಾ? ಹಾಗೇನೆ ರಾಜ ಮಹಾರಾಜ ಪುತ್ರರು ಕೂಡ ಗುರುಕುಲಗಳಲ್ಲಿದ್ದಾಗ ಅಲ್ಲಿನ ನಿಯಮಗಳಿಗೆ ಅನುಸಾರವಾಗಿ ನಡ್ಕೋಬೇಕಲ್ವಾ? ಭಗವಾನ್ ಪರಮೇಶ್ವರನೇ ಭಿಕ್ಷಾಟನ ಮೂರ್ತಿ ಅಲ್ವಾ? ಭಿಕ್ಷಾಟನೆ ಅನ್ನೋದು ಅವಮಾನ ಅಂತ ಭಾವಿಸಬಾರ್ದು, ಅದೊಂದು ಕರ್ತವ್ಯ. ವಿದ್ಯಾರ್ಥಿಯಾದವನಿಗೆ ತಾನು ಇಡೀ ಸಮಾಜದ ಋಣದಿಂದ ರೂಪಿತ ಆಗಿದ್ದೀನಿ, ಈ ಸಮಾಜಕ್ಕೆ ತನ್ನ ಕರ್ತವ್ಯ ತುಂಬ ಇದೆ ಅನ್ನೋದು ಭಿಕ್ಷೆ ಪದೇ ಪದೇ ಅರಿವಿಗೆ ತರುತ್ತೆ. ಅವನು ವಿದ್ಯೆ ಪೂರೈಸಿದ ನಂತರ ತನ್ನನ್ನು ಸಲಹಿದ ಸಮಾಜಕ್ಕಾಗಿ ಕಾರ್ಯತತ್ಪರ ಆಗಲೇಬೇಕು. ತಾಯಿ ತಂದೆ ಹಾಗೆ ಸಮಾಜ ಕೂಡ ಇರುತ್ತೆ. ಆದ್ದರಿಂದಲೇ ಇತರ ವಿದ್ಯಾರ್ಥಿಗಳ ಹಾಗೆ ಅವನು ಭಿಕ್ಷೆ ಸಂಪಾದಿಸಲಿ. ನಾನಾಗಲಿ ನೀವಾಗಲಿ ಹೇಳ್ತೇನೆ, ಆತ ಇವತ್ತು ತನ್ನ ಕಾರ್ಯವನ್ನು ಮಾಡೋಕ್ಕೆ ಹೊರಟಿದ್ದಾನೆ. ಇದು ಸಂತೋಷದ ಸಂಗತಿ ಅಲ್ವಾ? ಅವನು ಹೋಗಿ ಬರಲಿ. ತುಂಬ ಚಿಕ್ಕವನು, ಹಾಗಾಗಿ ಇಲ್ಲೇ ನೆರೆಹೊರೆಯಲ್ಲಿರುವಂತಹ ಮನೆಗಳಿಗೆ ಮಾತ್ರ ಹೋಗಿ ಬರಲಿ ಅಂತ ಹೇಳ್ತಾರೆ. ಶಂಕರ ಸಂತೋಷದಿಂದಲೇ ಭಿಕ್ಷೆಗೆ ಹೊರಡ್ತಾನೆ. ಸ್ವಲ್ಪ ದೂರ ನಡೆದ ನಂತರ ಒಂದು ಗುಡಿಸಲು ಕಾಣಿಸುತ್ತೆ. ಶಂಕರ ಬಾಗಿಲ ಹತ್ರ ಹೋಗಿ ಮೇಲುಧ್ವನಿಯಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಒಳಗಿಂದ ಒಬ್ಬ ವೃದ್ಧ ಮಹಿಳೆ ಬಂದು ಬಾಗಿಲ ಹತ್ರ ಆಶ್ಚರ್ಯದಿಂದ ನಿಂತ್ಕೊತಾಳೆ. ಬಾಲಶಂಕರ ಮುಗುಳ್ನಕ್ಕು ಅಮ್ಮ ಕ್ಷೇಮವಾ ಅಂತ ಕೇಳ್ತಾನೆ. ಆ ಮಹಿಳೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿವರೆಗೂ ಆಕೆ ಮನೆ ಹತ್ರ ಯಾವ ಬ್ರಹ್ಮಚಾರ್ಯನೂ ಭಿಕ್ಷೆಗೆ ಅಂತ ಬಂದಿರೋದಿಲ್ಲ, ಕ್ಷೇಮವನ್ನು ವಿಚಾರಿಸಿರೋದಿಲ್ಲ. ಈಗ ಈ ಪುಟ್ಟ ಮಗು ಬಂದಿದ್ದಾನೆ, ತನ್ನ ಮರಿಮಗನ ವಯಸ್ಸೇ ಇರಬಹುದು, ಎತ್ಕೊಂಡು ಮುದ್ದಾಡಬೇಕು ಅನಿಸುತ್ತೆ. ಆದರೆ ಅವನು ಬ್ರಾಹ್ಮಣ ಬಾಲಕ, ತಾನು ಶೂದ್ರಳು, ಮುಟ್ಟೋ ಹಾಗಿಲ್ಲ. ಆಕೆಗೆ ಕಣ್ಣೀರು ತುಂಬಿಕೊಳ್ಳುತ್ತೆ. ದೈನ್ಯದಿಂದ ಹೇಳ್ತಾಳೆ, ಮಗು ನೀನು ನಮ್ಮಲ್ಲಿ ಭಿಕ್ಷೆ ಬೇಡಬಾರ್ದಪ್ಪ, ನಾವು ಬ್ರಾಹ್ಮಣರಲ್ಲ, ನಾವು ಏನನ್ನು ಭಿಕ್ಷೆ ಹಾಕೋ ಹಾಗಿಲ್ಲ ಅಂತಾರೆ. ಬಾಲಶಂಕರ ಆಶ್ಚರ್ಯದಿಂದ ಮೂಕನಾಗ್ತಾನೆ. ಯಾಕಮ್ಮ, ಶೂದ್ರರು ಬ್ರಾಹ್ಮಣರಿಗೆ ಭಿಕ್ಷೆ ಹಾಕಬಾರ್ದಾ ಅಂತ ಕೇಳ್ತಾನೆ. ಹೌದು ಮಗು, ನಾವು ಹಾಕಿದ್ದನ್ನು ನೀವು ಸ್ವೀಕರಿಸೋ ಹಾಗಿಲ್ಲ ಅಂತ ಆಕೆ ಹೇಳ್ತಾಳೆ. ಅಮ್ಮ, ನನಗೆ ಯಾಕೋ ಇದು ಅರ್ಥ ಆಗ್ತಿಲ್ಲ, ನೀವು ಬೆಳೆದ ದವಸ ಧಾನ್ಯಗಳನ್ನು, ಹಣ್ಣು ಕಾಯನ್ನು ನಾವು ಸ್ವೀಕರಿಸೋದಿಲ್ವೇ ಅಂತ ಮತ್ತೆ ಕೇಳಿದಾಗ ಆಕೆಗೂ ವಿಸ್ಮಯ ಆಗುತ್ತೆ. ಹೌದಲ್ವಾ, ಈ ಬಾಲಕ ಕೇಳೋ ಪ್ರಶ್ನೆನೂ ಸರಿಯಾಗೇ ಇದೆ. ನೆಲ ಹೊಲವನ್ನು ಉತ್ತು ಬಿತ್ತೋರು ನಾವೇನೆ, ನಾವು ಬೆಳೆದದ್ದನ್ನೇ ಅಲ್ವಾ ಎಲ್ಲರೂ ಊಟ ಮಾಡೋದು ಅಂತ ಆಕೆ ಅಂದ್ಕೊಳ್ತಾಳೆ. ಮಗು, ಇಲ್ಲಿವರೆಗೂ ನಮ್ಮನೆಗೆ ಭಿಕ್ಷೆಗೆ ಅಂತ ಯಾರೂ ಬಂದಿರಲಿಲ್ಲ, ಆದ್ದರಿಂದ ನಾನು ಹಾಗೆ ಹೇಳಿದೆ. ಇರಲಿ, ಇವತ್ತು ನೀನು ಬಂದಿದೆಯಾ, ನನ್ನ ಪೂರ್ವದ ಪುಣ್ಯದಿಂದ ನಿನಗೆ ಭಿಕ್ಷೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ಒಂದು ಮರದ ತುಂಬ ಅಕ್ಕಿಯನ್ನು ತಂದು ಒಟ್ಟು ಶಂಕರನ ಜೋಳಿಗೆಗೆ ಹಾಕಕ್ಕೆ ಹೊರಡ್ತಾಳೆ. ಆಗ ಬಾಲಶಂಕರ ಆಕೆಯನ್ನು ತಡಿತಾನೆ. ಅಮ್ಮ, ಇಷ್ಟೊಂದು ಭಿಕ್ಷೆ ಹಾಕಬೇಡಿ, 1 ಅಥವಾ 2 ತುತ್ತಾಗುವಷ್ಟು ಅಥವಾ ಒಬ್ಬರಿಗೆ ಸಾಕಾಗುವಷ್ಟು ಮಾತ್ರ ಹಾಕಿ ಅಂತಾನೆ. ಆಕೆಗೆ ಮತ್ತಷ್ಟು ವಿಸ್ಮಯ ಆಗುತ್ತೆ. ಸಂತೋಷದಿಂದಲೇ ಆಕೆ ತಲೆ ತೂಗ್ತಾ 3 ಬೊಗಸೆಯಷ್ಟು ಅಕ್ಕಿಯನ್ನು ಹಾಕ್ತಾಳೆ. ಮಗು, ತ್ಯಾಗ ವೈರಾಗ್ಯದ ಜ್ಞಾನ ಸ್ವರೂಪಿ ಆಗಪ್ಪ ನೀನು ಅಂತ ಹರಿಸ್ತಾಳೆ. ಶಂಕರ 1-2 ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಸಂಪಾದಿಸಿ ಆಶ್ರಮಕ್ಕೆ ಹಿಂತಿರುಗ್ತಾನೆ. ಆದರೆ ಅವನ ಮನಸ್ಸು ಆ ವೃದ್ಧೆ ಭಿಕ್ಷೆ ಹಾಕುವಾಗ ನುಡಿದ ಮಾತನ್ನ ಮೆಲುಕು ಹಾಕ್ತಾ ಇರುತ್ತೆ. ತ್ಯಾಗ ವೈರಾಗ್ಯದ ಜ್ಞಾನ ಸ್ವರೂಪಿ ಆಗುವಂತ ಆಕೆ ಹೇಳಿದ್ಲಲ್ವಾ ಅಂತ ಅನ್ಕೋತಾ ಇರ್ತಾನೆ. ತನ್ನ ಮೊದಲ ದಿನದ ಅನುಭವವನ್ನ ಗುರುಗಳ ಮುಂದೆ ಒಪ್ಪಿಸ್ತಾನೆ. ಆತ್ರೇಯರು ಕುತೂಹಲದಿಂದಲೇ ಎಲ್ಲವನ್ನೂ ಕೇಳ್ತಾರೆ. ಶಂಕರನ ನಡವಳಿಕೆಯನ್ನು ಮೆಚ್ಚಿಕೊಳ್ತಾರೆ. ಯಾರೇ ಆಗಲಿ ಅಸಹನೆಯಿಂದ ಅಥವಾ ತಿರಸ್ಕಾರದಿಂದ ಅಥವಾ ಅಸಡ್ಡೆಯಿಂದ ಭಿಕ್ಷೆ ನೀಡಿದ್ರೆ ಅದು ಮೈಗೂಡೋದಿಲ್ಲ. ಅಥವಾ ಅವ್ರು ತೀರಾ ಕಷ್ಟದಲ್ಲಿದ್ದರೆ ನಾವು ಅವರಲ್ಲಿಗೆ ಹೋಗಿ ಭಿಕ್ಷೆಗೆ ಅವ್ರನ್ನ ಪರಿತಪಿಸೋ ಹಾಗೆ ಮಾಡಬಾರ್ದು ಅಂತ ನುಡಿತಾರೆ. ಆತ ಅಬ್ರಾಹ್ಮಣ ಮನೆಯಿಂದ ಭಿಕ್ಷೆ ತಂದಿದ್ದಕ್ಕೆ ಆಕ್ಷೇಪಣೆ ಮಾಡೋದೇ ಇಲ್ಲ.
ನಾವು ತರೋ ಭಿಕ್ಷೆ ಸಾತ್ವಿಕರಿಂದ ಪಡಿಬೇಕು. ಭಿಕ್ಷೆ ನೀಡುವವರ ಮನಸ್ಸು ಕೂಡ ಸಂತೋಷದಿಂದ ಇರಬೇಕು ಅಂತ ಗುರುಗಳು ಹೇಳ್ತಾರೆ. ಮತ್ತೊಂದು ದಿನ ಶಂಕರ ಮತ್ತೆ ಭಿಕ್ಷೆಗೆ ಹೊರಡ್ತಾನೆ. ಆತನ ನಿಯಮ ಬಹಳ ಕಟ್ಟುನಿಟ್ಟಾಗಿರುತ್ತೆ. ಅದೇನು ಅಂದರೆ, ಒಮ್ಮೆ ಭಿಕ್ಷೆಗೆ ಹೋದ ಮನೆಗೆ ಪುನಃ ಆತ ಹೋಗ್ತಾ ಇರೋದಿಲ್ಲ. ಅದು ಆತನೇ ತನಗಾಗಿ ತಾನು ಹಾಕ್ಕೊಂಡಿದ್ದಂತಹ ಒಂದು ನಿಯಮ ಆಗಿರುತ್ತೆ. ಅವನು ಯಾವ ಕಾರಣಕ್ಕೂ ಅದನ್ನು ಮೀರ್ತಾ ಇರೋದಿಲ್ಲ. ಹಾಗಾಗಿ ಒಂದೊಂದು ದಿವಸ ಬಹಳ ದೂರ ನಡಿಬೇಕಾಗಿ ಬರುತ್ತೆ. ಒಂದೆರಡು ಹರಿದಾರಿ ದೂರನೂ ಹೋಗಬೇಕಾಗತ್ತೆ. ಅವನಿಗೆ ಅದು ಆಯಾಸವಾಗಿ ಕಾಣ್ತಾನೂ ಇರೋದಿಲ್ಲ. ದೂರ ಎಷ್ಟಾದರೂ ಸರಿ, ಸ್ವಲ್ಪನಾದರೂ ಭಿಕ್ಷೆಯನ್ನು ಸಂಪಾದಿಸಬೇಕು ಅಂತ ಹೊರಡ್ತಾ ಇರ್ತಾನೆ. ಒಂದು ದಿವಸ ತುಂಬ ದೂರದಲ್ಲಿದ್ದ ಒಂದು ಮನೆಯನ್ನು ಅರಸ್ತಾ ಬಂದು ಶಂಕರ ಒಂದು ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಮೃದುವಾಗಿ ಕೇಳ್ತಾನೆ. ಮನೆ ಆಕೆ ತೀರ ಬಡವಳಾದ ಗೃಹಿಣಿ. ಆಕೆ ಬಾಗಿಲು ಮರೆಯಲ್ಲಿ ತನ್ನ ಕೃಶ ಶರೀರವನ್ನು ಮರೆ ಮಾಡಿಕೊಂಡು ಆ ಬಾಲಕನನ್ನು ನೋಡ್ತಾಳೆ. ಸಾಕ್ಷಾತ್ ನಾರಾಯಣನೇ ತನ್ನ ಮನೆ ಮುಂದೆ ವಾಮನನಾಗಿ ನಿಂತಿದ್ದಾನೆ ಅಂತ ಆಕೆಗನ್ಸುತ್ತೆ. ಸಂತೋಷ ಸಂಭ್ರಮಗಳು ಉಕ್ಕಿ ಬರುತ್ತವೆ. ಆದರೆ ಆ ಸಂತೋಷ ಸಂಭ್ರಮಗಳು ತೀರ ಕ್ಷಣಿಕವಾದವು. ಏಕೆಂದರೆ ಈ ವಟು ವಾಮನನಿಗೆ ಹಾಕಕ್ಕೆ ಸುಧಾಮನಂತಹ ಆಕೆ ಮನೆಯಲ್ಲಿ ಏನು ದವಸ ಧಾನ್ಯ ಇರೋದಿಲ್ಲ. ಒಮ್ಮೆ ಶ್ರೀಮಂತರಾಗಿದ್ದ ಅವರಿಗೆ ಧಾನ್ಯ ದವಸಗಳು ಬರೋದು ನಿಂತು ಎಷ್ಟೋ ಕಾಲವಾಗಿರುತ್ತೆ. ಆಕೆ ಪತಿ ವಿದ್ಯಾವಂತನೂ ಅಲ್ಲ, ವ್ಯವಹಾರ ಕುಶಲನೂ ಅಲ್ಲ. ಹೀಗಾಗಿ ಅವರಿಗೆ ಭಿಕ್ಷೆಯಿಂದ ಜೀವನ ಸಾಗಿಸುವಂತಹ ಸ್ಥಿತಿ ಬಂದಿರುತ್ತೆ. ಶಂಕರ ನಿಂತೇ ಇರ್ತಾನೆ. ಉಪನಿಷತ್ತಿನ ಒಂದು ಮಂತ್ರವೊಂದನ್ನು ಮೇಲುದನಿಯಲ್ಲಿ ನುಡಿತಾ ಇರ್ತಾನೆ. ಶಂನೋ ಮಿತ್ರ ಶಂ ವರುಣ ಅಂತ ಆ ಮಂತ್ರ ಸಾಗ್ತಾ ಇರುತ್ತೆ. ಯಾವ ಮನೆ ಮುಂದೂ ಹೆಚ್ಚು ಹೊತ್ತು ನಿಲ್ಲದ ಈ ಬಾಲಕ ಇವತ್ತ್ಯಾಕೋ ಆ ಮನೆ ಮುಂದೆ ಬಹಳ ಹೊತ್ತು ಕದಲ್ದೆ ನಿಂತಿರ್ತಾನೆ. ಆ ಗೃಹಿಣಿಗೆ ಈತನನ್ನು ನೋಡಿದಷ್ಟು ಸಂತೋಷ ಸಂಭ್ರಮ ಹೆಚ್ಚಾಗ್ತಾ ಇರುತ್ತೆ. ಮರುಕ್ಷಣದಲ್ಲೇ ತನ್ನ ಬಡತನ, ದಾರಿದ್ರ್ಯದಲ್ಲಿ ನಿರುತ್ಸಾಹ, ಸಂಕಟ ಎಲ್ಲ ಉಕ್ಕಿ ಬರ್ತಿರುತ್ತೆ. ಆದರೆ ಏನೋ ಒಂದು ನಿರ್ಧಾರ ಮಾಡ್ತಾಳೆ. ಸ್ವಲ್ಪ ಹೊರಗೆ ಬರ್ತಾಳೆ. ಮಗು ಇರಪ್ಪ, ಈಗ ಬಂದೆ ಅಂತೇಳಿ ಒಳಗಡೆ ಹೋಗ್ತಾಳೆ. ಪತಿ ಅಗ್ನಿಹೋತ್ರ ಕುಂಡಕ್ಕೆ ಪ್ರದಕ್ಷಿಣೆ ಬಂದು, ದೇವತೆಗಳೇ, ಇವತ್ತು ಸಾಕ್ಷಾತ್ ನಾರಾಯಣನೇ ವಾಮನ ರೂಪದಲ್ಲಿ ಭಿಕ್ಷೆಗಾಗಿ ಬಂದಿದ್ದಾನೆ. ನೀವು ನನ್ನನ್ನು, ನನ್ನ ಮನೆತನದ ಗೌರವವನ್ನು ಕಾಪಾಡಿ ನಮ್ಮಲ್ಲಿ ಏನು ಇಲ್ಲದ ಹಾಗೆ ಮಾಡಬೇಡಿ. ಆ ಒಟುವಿಗೆ ಏನನ್ನಾದರೂ ಸ್ವಲ್ಪವಾದರೂ ಕೊಟ್ಟು ಸಂತೋಷ ಪಡಿಸೋ ಹಾಗೆ ಅನುಗ್ರಹಿಸಿ ಅಂತ ಬೇಡ್ಕೊತಾಳೆ. ಆನಂತರ ಅಡುಗೆ ಮನೆಯೆಲ್ಲ ತಳ್ಕಾಡ್ತಾಳೆ. ಹೌದು, ಒಂದು ಪಾತ್ರೆಯಲ್ಲಿ ಒಂದಷ್ಟು ಒಣಗಿದ ನೆಲ್ಲಿಕಾಯಿಗಳಿರುತ್ತೆ. ಆಕೆಗೆ ಆಶ್ಚರ್ಯ. ಇಲ್ಲಿ ಅದಿದ್ದು ಕೂಡ ಆಕೆಗೆ ಗೊತ್ತಿರೋದಿಲ್ಲ. ಕೈ ತುಂಬ ನೆಲ್ಲಿಕಾಯಿಗಳನ್ನು ಹಿಡ್ಕೊಂಡು ಹೊರಗೆ ಬರ್ತಾಳೆ. ಬಾಲಶಂಕರ ಇನ್ನೂ ನಿಂತೇ ಇರ್ತಾನೆ. ಉಪನಿಷತ್ ಮಂತ್ರವನ್ನು ಪಠಣ ಮಾಡ್ತಾ ನಿಂತಿರ್ತಾನೆ. ಮಗು, ನಾವು ತುಂಬ ದರಿದ್ರರು. ನಮ್ಮ ಪತಿದೇವರು ಭಿಕ್ಷೆ ಮಾಡಿ ಬಂದದ್ದನ್ನು ನಾವು ಅಡುಗೆ ಮಾಡಿಕೊಂಡು ವೈಶ್ವದೇವ ಮಾಡಿ ಯಾರಿಗಾದರೂ ಒಂದು ತುತ್ತನ್ನು ಇಟ್ಟು ಅನಂತರ ಭೋಜನ ಮಾಡ್ತೀವಿ. ಆದರೆ ಈ ದಿನ ನನ್ನ ಪತಿ ಇನ್ನೂ ಭಿಕ್ಷಾಟನೆಯಿಂದ ಬಂದಿಲ್ಲ. ಮನೆಯಲ್ಲಿ ಯಾವ ವಿಧವಾದ ದವಸ ಧಾನ್ಯವೂ ಇಲ್ಲ ಅಂತ ಹೇಳ್ತಾ ತನ್ನ ದೀನ ಪರಿಸ್ಥಿತಿಯನ್ನು ಹೇಳಿಕೊಂಡು ಅಳಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಶಂಕರ ಹೇಳ್ತಾನೆ, ಅಮ್ಮ, ನಿಮ್ಮ ಈ ತಾವರೆ ಅಂತ ಕೈಗಳಲ್ಲಿ ಏನಿದೆಯೋ ಅದನ್ನೇ ಅಮೃತ ಆಗಲಿ ಅಂತ ಹರಿಸ್ಬಿಟ್ಟು ಆಶೀರ್ವಾದ ಮಾಡಿ ಭಿಕ್ಷೆ ಹಾಕಿ ಅಂತಾನೆ. ಆಕೆ ಸಂಕೋಚದಿಂದಲೇ ಹೇಳ್ತಾಳೆ, ಮಗು, ಯಾರೂ ಹಾಕಿದ ಭಿಕ್ಷೆಯನ್ನು ನಾನು ಹಾಕ್ತಾ ಇದ್ದೀನಿ. ಈಗೋ ಈ ನೆಲ್ಲಿಕಾಯಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಪ್ಪ ಅಂದ್ಬಿಟ್ಟು ಅದನ್ನು ಶಂಕರನ ಜೋಳಿಗೆಗೆ ಸುರುತ್ತಾಳೆ. ಆಕೆ ಕಣ್ಣುಗಳಲ್ಲಿ ನೀರು ಉಕ್ಕಿ ಪ್ರವಾಹದ ಹಾಗೆ ಹರಿತಾ ಇರುತ್ತೆ. ಶಂಕರನಿಗೆ ಆಕೆಯ ದೈನ್ಯ ಪರಿಸ್ಥಿತಿ, ಬಡತನ, ಹಿಡಿ ಅಕ್ಕಿಯನ್ನು ಹಾಕಲಾರ್ದಷ್ಟು ದಾರಿದ್ರ್ಯ ಇವುಗಳನ್ನು ಕಂಡು ತುಂಬ ಮರುಕ ಉಂಟಾಗತ್ತೆ. ಆತ ಆಕೆಯನ್ನು ಮೃದುವಾಣಿಯಲ್ಲಿ ಹೇಳ್ತಾನೆ, ಅಮ್ಮ, ಬಡತನ, ಸಿರಿತನ ಇವು ಶಾಶ್ವತ ಅಲ್ಲ. ಐಶ್ವರ್ಯ ಬರುತ್ತೆ ಹೋಗುತ್ತೆ. ನಮ್ಮಲ್ಲಿರೋ ಧನ ಪರರ ಸಂಕಟಕ್ಕೆ, ಸುಖ ಸಂತೋಷಕ್ಕೆ ವಿನಿಯೋಗ ಆಗೋದಾದರೆ ಮಾತ್ರ ಸಾರ್ಥಕ ಆಗುತ್ತೆ. ಇಲ್ಲಾಂದರೆ ಅದಿದ್ದು ವ್ಯರ್ಥ. ನೀವು ಚಿಂತೆ ಮಾಡೋದು ಬೇಡ. ನಾನು ನಿಮಗೆ ಈಗ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ತಾವು ಅನನ್ಯರಾಗಿ ಶ್ರೀ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಿಮಗೆ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ತಾನೆ. ಆನಂತರ ಲೋಕಮಾತೆಯಾದ ಶ್ರೀ ಲಕ್ಷ್ಮಿಯನ್ನು ಅತ್ಯಂತ ಭಕ್ತಿಭಾವದಿಂದ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂಗಂ ಹರೇಹೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತ ಕಿಲ ವಿಭೂತಿರಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಾಯಾಹ ಅಂತ. ಒಟ್ಟು ಶಂಕರನ ಮುಖ ಕಮಲದಿಂದ ಈ ಕಾವ್ಯಧಾರೆ ಹರಿತಾ ಹೋಗುತ್ತೆ.
ಆ ಬಡ ಮುತ್ತೈದೆಗೆ ಈ ಸ್ತೋತ್ರವನ್ನು ಕೇಳಿ ಧನ್ಯತೆಯ ಭಾವ ಮೂಡುತ್ತೆ. ಹೌದು, ಇದು ದಿವ್ಯ ಮಂತ್ರದ ಹಾಗಿದೆ ಅಂತ ಆಕೆ ಅರಿತ್ಕೋತಾಳೆ. ಬ್ರಹ್ಮಚಾರಿ ಶಂಕರನಿಗೆ ಆತನನ್ನು ಗುರು ಅಂತಲೇ ಭಾವಿಸಿ ನಮಸ್ಕಾರ ಮಾಡ್ತಾಳೆ. ಅಷ್ಟೊತ್ತಿಗೆ ಆಕೆ ಪತಿನೂ ಮನೆಗೆ ಬರ್ತಾನೆ. ಆತನು ಕೂಡ ಒಟ್ಟು ಶಂಕರನನ್ನ ಭಕ್ತಿ ಭಾವದಿಂದಲೇ ವಂದಿಸ್ತಾನೆ. ಅಂದಿನಿಂದ ಆ ದಂಪತಿಗಳಿಗೆ ತಾವು ಬಡವರು, ಹಣವಿಲ್ಲದವರು ಅನ್ನೋ ಕೀಳರಿಮೆ ಹೊರಟು ಹೋಗುತ್ತೆ. ಸಾಕ್ಷಾತ್ ಲಕ್ಷ್ಮಿನೇ ತಮ್ಮ ಮನೆಗೆ ಈ ದಿನ ಆಗಮಿಸಿದ್ದಾಳೆ ಅನ್ನೋ ಒಂದು ದೃಢ ನಂಬಿಕೆ ಮೂಡಿಸ್ಕೊಳ್ತೆ. ಅವರ ಪ್ರಾರ್ಥನೆ, ದುಡಿಮೆ, ಸಾತ್ವಿಕ ಜೀವನದಿಂದ ಅವರ ಬಡತನ ನಿಜವಾಗ್ಲೂ ದೂರ ಆಗುತ್ತೆ. ಸ್ವಲ್ಪ ದಿನದಲ್ಲೇನೆ ಅವರ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿ ಮಳೆಗೆರಿತು ಅನ್ನೋ ಹಾಗೆ ಐಶ್ವರ್ಯ ತಾಂಡವ ಆಡಕ್ಕೆ ಶುರುವಾಗುತ್ತೆ. ಮುಂದೆ ಆ ಮನೆಗೆ ಸ್ವರ್ಣತಿಲ್ಲಂ ಅಂದ್ರೆ ಬಂಗಾರದ ಮನೆ ಅನ್ನೋ ಒಂದು ಹೆಸರು ಕೂಡ ಬಂದಿರುತ್ತೆ. ಆ ಗೃಹಿಣಿ ಶಂಕರ ತನಗೆ ಹೇಳ್ಕೊಟ್ಟಂತಹ ಸ್ತೋತ್ರವನ್ನ ತನ್ನ ನೆರೆಹೊರೆಯವರಿಗೂ ಹೇಳ್ಕೊಡ್ತಾಳೆ. ಅವರು ಸುಖದಿಂದಿರಲಿ, ಸಂತೋಷದಿಂದ ಇರಲಿ ಅನ್ನೋ ಒಂದು ಸಾತ್ವಿಕ ಭಾವನೆ ಆಕೆದಾಗಿರುತ್ತೆ. ಇನ್ನು ಈ ಶಂಕರ ಗುರುಕುಲದಲ್ಲಿದ್ದಾಗ ತನ್ನಂತೆ ತಾನೇ ಗಾನ ಮಾಡ್ತಾ ಇರ್ತಾನೆ, ದೇವತಾ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅವೆಲ್ಲವೂ ಸುಂದರವಾದಂತಹ ಸ್ತೋತ್ರಗಳ ರೂಪದಲ್ಲಿ ಮೂಡ್ತಾ ಇರುತ್ತವೆ. ಅವನ ಹಿರಿಯ ಮಿತ್ರರಿಬ್ಬರು ಇವನ್ನೆಲ್ಲ ತಾಡಪತ್ರದ ಮೇಲೆ ಗುರುತು ಹಾಕ್ಕೊಳ್ತಾ ಇರ್ತಾರೆ. ಸದಾಶಿವ, ಗೋವಿಂದ ಅನ್ನೋ ಆ ಹಿರಿಯ ಸ್ನೇಹಿತರು ಈತನಿಗೆ ಅಣ್ಣನ ಹಾಗೆ ಇರ್ತಾರೆ. ಮುಂದೆ ಶಂಕರ ಗುರುಕುಲವನ್ನು ಬಿಟ್ಟು ಹೊರಟಾಗ ಆತ್ರೇಯ ಮತ್ತು ಅನಸೂಯ ದೇವಿಯವರ ಅಪ್ಪಣೆ ಪಡ್ಕೊಂಡು ಅವರು ಕೂಡ ಶಂಕರನ ಜೊತೆಗೆ ಕಾಲಟಿಗೆ ಬರ್ತಾರೆ. ಶಂಕರನ ಗುರುಕುಲದಲ್ಲೇನೆ ತಮ್ಮ ಅಧ್ಯಯನವನ್ನು ಅವರು ಮುಂದುವರಿಸ್ತಾರೆ. ಆ ದಿನ ಆಷಾಢ ಶುದ್ಧ ಪೌರ್ಣಿಮೆ ಆಗಿರುತ್ತೆ. ಆಚಾರ್ಯರ ಗುರುಕುಲದಲ್ಲಿ ಅವತ್ತು ಉತ್ಸರ್ಜನ ಸಮಾರಂಭ ಇರುತ್ತೆ. ಆ ವರ್ಷ ಕಲಿತದ್ರ ಸಮೀಕ್ಷೆ ಮತ್ತು ಸಿಂಹಾವಲೋಕನ. ವಿದ್ಯಾರ್ಥಿಗಳೆಲ್ಲ ಹೊಳೆ ತೀರದಲ್ಲಿ ಸಂಭ್ರಮದಿಂದ ಕಲಿತು ಉತ್ಸರ್ಜನಾಂಗವಾದ ಹೋಮಾದಿಗಳನ್ನ, ಋಷಿ ಪೂಜಾದಿಗಳನ್ನ ಶ್ರದ್ಧೆಯಿಂದ ನೆರವೇರಿಸ್ತಾರೆ. ಮಧ್ಯಾಹ್ನದಲ್ಲಿ ಭೋಜನಾದಿಗಳನ್ನು ತೀರಿಸ್ತಾರೆ. ಆಚಾರ್ಯರಿಗೆ ಮತ್ತು ಆಚಾರ್ಯರ ಪತ್ನಿಗೆ ಅಭಿವಾದನ ಮಾಡಿ ಒಬ್ಬೊಬ್ಬರಾಗಿ ಮಳೆಗಾಲದ ವಿರಾಮವನ್ನ ಕಳೀಲಿಕ್ಕೆ ಅಂತ ತಮ್ಮ ತಮ್ಮ ಗ್ರಾಮಗಳ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಹಾಗೆ ಶಂಕರ ಸಹ ಆಚಾರ್ಯರ ಅಪ್ಪಣೆ ಹಾಗೆ ಕಾಲಟಿಗೆ ಹೊರಡ್ತಾನೆ. ಹೊರಡಕ್ಕೆ ಮುಂಚೆ ಕಾಲಟಿಯಿಂದ ಆರ್ಯಾಂಬ ಕಳಿಸಿದ್ದಂತಹ ಸ್ವರ್ಣ ವರಹಗಳನ್ನು, ರೇಷ್ಮೆ ದುಕೂಲಗಳನ್ನು ಗುರುದಕ್ಷಿಣೆಯಾಗಿ ಸಮರ್ಪಿಸಿ ಗುರುಗಳಿಗೆ ಮತ್ತು ಗುರುಪತ್ನಿ ಇಬ್ಬರಿಗೂ ನಮಸ್ಕಾರ ಮಾಡ್ತಾನೆ. ಆಚಾರ್ಯರು ಹೇಳ್ತಾರೆ, ಶಂಕರ, ನನಗೆ ಈ ಗುರುದಕ್ಷಿಣೆಯಲ್ಲಿ ಅಪೇಕ್ಷೆ ಏನೂ ಇಲ್ಲ. ನೀನು ಇಲ್ಲಿ ಕಲಿತದ್ದನ್ನು 4 ಜನಕ್ಕೆ ಪಾಠ ಮಾಡಿದ್ರೆ, ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಅದು ನಿಜವಾದ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಉಳಿದ ಬಾಲಕರೆಲ್ಲರೂ ಮಳೆಗಾಲ ಕಳೆದ ನಂತರ ಹಿಂತಿರುಗಿ ಬರಬೇಕಾಗಿರುತ್ತೆ. ಆದರೆ ಶಂಕರನಿಗೆ ಮಾತ್ರ ವಿದ್ಯಾಭ್ಯಾಸ ಪೂರ್ಣ ಆಗಿದ್ದರಿಂದ ಆತ ಮರಳಿ ಬರಬೇಕಾಗಿರಲಿಲ್ಲ. ಆತ್ರೇಯರು ಮತ್ತು ಅನಸೂಯ ದೇವಿನೂ ಆತನನ್ನು ಅತ್ಯಂತ ಆತ್ಮೀಯತೆಯಿಂದ ಬೀಳ್ಕೊಡ್ತಾರೆ. ಇನ್ನು ಕಾಲಟಿಗೆ ಬರೋಣ. ಸ್ನಾತಕನಾಗಿ ಮನೆಗೆ ಹಿಂತಿರುಗಿದ ಶಂಕರನನ್ನ ತಾಯಿ ಮತ್ತು ಗುರುಕುಲದ ವಿದ್ಯಾರ್ಥಿಗಳು ಪ್ರೀತಿ ವಿಶ್ವಾಸಗಳಿಂದ ಸ್ವಾಗತಿಸ್ತಾರೆ. ಹಿರಿಯ ವಿದ್ಯಾರ್ಥಿಗಳ ಅಪೇಕ್ಷೆ ಹಾಗೆ ಶಂಕರ ಗುರುಕುಲದ ಆಚಾರ್ಯ ಪದವಿಯನ್ನ ಅತ್ಯಂತ ವಿನಯದಿಂದ ಒಪ್ಪಿಕೊಂಡು ಸ್ವೀಕರಿಸ್ತಾನೆ. 8 ವರ್ಷದ ಈ ಬಾಲಕ ಹಲವಾರು ಶಾಸ್ತ್ರಗಳಲ್ಲಿ ಪರಿಣಿತನಾಗಿದ್ದು ಸಾಕ್ಷಾತ್ ದಕ್ಷಿಣಾಮೂರ್ತಿನೋ ಅನ್ನೋ ಹಾಗೆ ಪ್ರಕಾಶಿಸ್ತಾ ಎಲ್ಲರಿಗೂ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾನೆ. ಶಂಕರ ಸೂರ್ಯೋದಯಕ್ಕೆ ಮುಂಚೆನೆ ಹೇಳ್ತಾ ಇರ್ತಾನೆ. ಪ್ರಾತಃಕೃತ್ಯಗಳನ್ನೆಲ್ಲ ಮುಗಿಸಿ ಒಬ್ಬೊಬ್ಬರಾಗಿ ಚಿಕ್ಕ ಬಾಲಕರನ್ನ ಎಬ್ಬಿಸ್ತಾನೆ. ಅವರಲ್ಲಿ ಕೆಲವರನ್ನ ಆರಿಸ್ಕೊಂಡು ಯೋಗಾಭ್ಯಾಸವನ್ನು ಮಾಡ್ತಾನೆ. ಅನಂತರ ಸ್ನಾನ, ಸಂಧ್ಯಾ ವಂದನೆ, ಅಗ್ನಿ ಕಾರ್ಯಗಳು. ಆನಂತರ ವಿದ್ಯಾರ್ಥಿಗಳ ಜೊತೆ ಕೂತು ಅಲ್ಪ ಉಪಹಾರವನ್ನು ತಗೊಳ್ಳೋದು. ಎಲ್ಲರದು ಉಪಹಾರವಾದ ನಂತರ ಪಾಠಶಾಲೆಯ ಕಾರ್ಯಕ್ರಮ ಆರಂಭ. ಕೆಲವು ಹಿರಿಯ ವಿದ್ಯಾರ್ಥಿಗಳು ಈ ಮೊದಲೇ ಎದ್ದು ತಮ್ಮ ಸ್ನಾನಾದಿಗಳನ್ನು ಮುಗಿಸಿ ವೇದ ಪಾರಾಯಣ ಮಾಡೋದು ನಡೀತಾ ಇರುತ್ತೆ. ಉಪನಿಷತ್ತುಗಳನ್ನ ಪಾರಾಯಣ ಮಾಡೋದು ನಡೀತಾ ಇರುತ್ತೆ. ಶಂಕರ ಒಮ್ಮೆ ಅವರು ಬಳಿ ಸಾರಿ ಮುಗುಳ್ನಗೆಯಿಂದ ಅವರನ್ನ 1-2 ಕ್ಷಣ ಮಾತಾಡಿಸಿ ಶಾಸ್ತ್ರ ಪಾಠಗಳು ನಡೆಯುವ ಸ್ಥಳಕ್ಕೆ ಬರ್ತಾ ಇರ್ತಾನೆ. ಅಲ್ಲಿ ತರ್ಕ ಮೀಮಾಂಸದ ವಿದ್ಯಾರ್ಥಿಗಳಿಗೆ ತಾನೇ ಪಾಠ ಮಾಡ್ತಾ ಇರ್ತಾನೆ. ಮಧ್ಯಾಹ್ನ ಸಮೀಪಿಸ್ತಿದ್ದ ಹಾಗೆ ಹಲವಾರು ವಿದ್ಯಾರ್ಥಿಗಳು ಭಿಕ್ಷಾಟನೆಗಾಗಿ ಹೋಗ್ತಾ ಇರ್ತಾರೆ. ಈ ಶಂಕರನ ಮನೆ ತುಂಬಿದ ಮನೆ. ಅಲ್ಲಿ ವಿದ್ಯಾರ್ಥಿಗಳಲ್ಲದೆ ಇತರ 10 ಜನಕ್ಕೂ ಕೂಡ ನಿತ್ಯವೂ ಭೋಜನ ಆಗಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ಭಿಕ್ಷೆಗಾಗಿ ಹೋಗಿ ಪದಾರ್ಥಗಳನ್ನು ತರಬೇಕಾದ ಅವಶ್ಯಕತೆ ಅಲ್ಲಿ ಸ್ವಲ್ಪನೂ ಇರೋದಿಲ್ಲ.
ಆದರೆ ನಿಯಮವನ್ನು ಮುರಿಲಿಕ್ಕೆ ಶಂಕರ ಆಗಲಿ ಅಥವಾ ಅವರ ತಾಯಿ ಆಗಲಿ ಇಷ್ಟಪಡೋದಿಲ್ಲ. ತಾಯಿ ತಂದೆಯನ್ನು ಬಿಟ್ಟು ಓದಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಗುರುವೇ ತಾಯಿ ತಂದೆ ಅಲ್ವಾ? ತಾಯಿ ತಂದೆ ಜನ್ಮದಾತರಾದರೆ ಗುರು ವಿದ್ಯೆ ಮತ್ತು ಜ್ಞಾನದಾತ. ಸಮಾಜ ವಿದ್ಯಾರ್ಥಿಯ ಅನ್ನದಾತರು ಆಗಿರಬೇಕು. ಪ್ರತಿ ಮನೆಯಲ್ಲಿ ಕೊಟ್ಟ ಅಕ್ಕಿ ಅಥವಾ ಕಾಳು ಸಂಗ್ರಹ ಆಗಿ ಅದರಿಂದ ವಿದ್ಯಾರ್ಥಿ ತನ್ನ ಶರೀರವನ್ನು ಪೋಷಿಸ್ಕೋಬೇಕು. ಹೇಗೆ ಗುರು ತಾನು ವಿದ್ಯಾರ್ಥಿಯಾಗಿದ್ದಾಗ ಸಮಾಜದಿಂದ ಪಡೆದ ಅನ್ನದ ಋಣವನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋದ್ರಿಂದ ತೀರಿಸ್ತಾನೋ, ಹಾಗೇನೆ ಪ್ರತಿ ವಿದ್ಯಾರ್ಥಿ ಕೂಡ ತನ್ನನ್ನು ಪೋಷಿಸುವಂತಹ ಸಮಾಜಕ್ಕೆ ತನ್ನ ಕರ್ತವ್ಯವನ್ನು ಸಲ್ಲಿಸಬೇಕು. ಇದು ವಿದ್ಯಾರ್ಥಿಯ ಭಿಕ್ಷಾಟನೆ ಹಿಂದಿರುವಂತಹ ಒಂದು ತತ್ವ. ಆದ್ದರಿಂದಲೇ ಶಂಕರ ಆಗಲಿ ಅಥವಾ ತಾಯಿ ಆರ್ಯಾಂಬ ಆಗಲಿ ಪರಂಪರೆಯಿಂದ ಬಂದಂತಹ ಈ ಅಪೂರ್ವವಾದ ಅಭ್ಯಾಸವನ್ನು ನಿಲ್ಲಿಸೋದಿಲ್ಲ. ಮಧ್ಯಾಹ್ನ ಭಿಕ್ಷಾಟನೆಯಿಂದ ಬಂದ ಅಕ್ಕಿ ಮುಂತಾದವನ್ನು ಶುದ್ಧ ಮಾಡಿಸಿ ಮಾರನೇ ದಿನದ ಅಡುಗೆಗೆ ಅದನ್ನು ಉಪಯೋಗಿಸ್ತಿರ್ತಾರೆ. ಶಂಕರ ಎಲ್ಲ ವಿದ್ಯಾರ್ಥಿಗಳ ಮತ್ತು ಅತಿಥಿ ಸಮೂಹಗಳಲ್ಲಿ ಕೂತು ಭೋಜನ ಮಾಡ್ತಾ ಇರ್ತಾನೆ. ಆನಂತರ ಸ್ವಲ್ಪ ಕಾಲ ವಿರಾಮ, ಮತ್ತೆ ಪಾಠಶಾಲೆ, ಸಂಜೆ ಸಮವಯಸ್ಕರ ಜೊತೆಗೆ ಸ್ವಲ್ಪ ಆಟ ಮತ್ತು ವ್ಯಾಯಾಮ, ಆನಂತರ ಸಾಯಂ ಸ್ನಾನ, ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ. ರಾತ್ರಿ ಊಟ ಆದ ನಂತರ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಮತ್ತು ಗ್ರಹಣ ಶಕ್ತಿಯನ್ನು ಹರಿತಗೊಳಿಸುವಂತಹ ಪ್ರಶ್ನೋತ್ತರಗಳು, ಅಂತ್ಯಾಕ್ಷರಿಗಳು ಅಥವಾ ಅಷ್ಟಾವಧಾನಗಳು ಇತ್ಯಾದಿಗಳು ನಡೀತಾ ಇರುತ್ತವೆ. ಹೀಗೇನೆ ಪಾಠಶಾಲೆಯ ಕಾರ್ಯಕ್ರಮ ನಡೀತಾ ಇರುತ್ತೆ. ಒಂದಿನ ಹಗಲು ಆರ್ಯಾಂಬ ಹೊಳಗೆ ಸ್ನಾನಕ್ಕೆ ಅಂತ ಹೊರಡ್ತಾರೆ. ಅವ್ರ ಜೊತೆಗೆ ಒಬ್ಬ ವೃದ್ಧ ಸೇವಕಿನೂ ಹೊರಡ್ತಾಳೆ. ಅಮ್ಮ, ಸ್ನಾನ ಆಗಿದೆಯಲ್ಲ, ಈಗ ಯಾಕೆ ಮತ್ತೆ ಸ್ನಾನ? ಬೆಳಗ್ಗೆ ಒಮ್ಮೆ ಆಗಿತ್ತಲ್ಲ ಅಂತ ಕೇಳ್ತಾರೆ. ತಾಯಿ ಹೇಳ್ತಾಳೆ, ಮಗು, ಈ ದಿನ ಸಂಕ್ರಮಣ ಅಲ್ವೇನಪ್ಪ, ಮೀನ ಸಂಕ್ರಮಣ, ಸ್ನಾನ ಮಾಡಿ ಬರ್ತೀನಿ ಅಂತಾರೆ. ಶಂಕರ ಅಸ್ತು ಅಂತಾನೆ. ತಾಯಿ ಹೊರಡ್ತಾರೆ. ಪೂರ್ಣ ನದಿ ಮನೆಯಿಂದ ಸ್ವಲ್ಪ ದೂರದಲ್ಲಿರುತ್ತೆ. ಆರ್ಯಾಂಬ ಮನೆ ಬಿಡೋ ಹೊತ್ತಿಗೆ ಮಧ್ಯಾಹ್ನ ಸಮೀಪಿಸ್ತಾ ಇರುತ್ತೆ. ಚೈತ್ರ ಮಾಸದ ಬಿಸಿಲು ಪ್ರಖರವಾಗಿರುತ್ತೆ. ಸೇವಕಿ ತಾಳೆ ಮರದ ಛತ್ರವನ್ನು ಹಿಡಿದು ಹೊರಟಿರ್ತಾಳೆ. ಆರ್ಯಾಂಬ ಪೂರ್ಣ ನದಿಯಲ್ಲಿ ಮಿಂದುತ್ತಾರೆ. ಸೇವಕಿನೂ ಮಿಂದುತ್ತಾಳೆ. ಆನಂತರ ಪಾತ್ರೆಯಲ್ಲಿ ನೀರನ್ನು ಮತ್ತು ಒದ್ದೆಯಾದ ವಸ್ತ್ರಗಳನ್ನು ಹಿಡ್ಕೊಂಡು ಆರ್ಯಾಂಬ ಮನೆ ಕಡೆ ಹೊರಡ್ತಾರೆ. ಆ ಬಿಸಿಲಿನ ದಗೆಯಲ್ಲಿ ಆಕೆಗೆ ಹೆಜ್ಜೆ ಹಾಕೋದೇ ದುಸ್ತರ ಅನಿಸುತ್ತೆ. ಬ್ರಹ್ಮಚಾರಿಗಳೆಲ್ಲ ಮಧ್ಯಾಹ್ನದ ಭೋಜನಕ್ಕೆ ಕಾಯ್ತಾ ಇರ್ತಾರೆ. ಬೇಗ ಮನೆ ಮುಟ್ಟಬೇಕು ಅನ್ನೋ ಒಂದು ಆತಂಕದಲ್ಲಿ ಸರಸರ ನಡೆಯೋಕ್ಕೆ ಹೆಜ್ಜೆ ಹಾಕ್ತಾರೆ. ಆದರೆ ಯಾಕೋ ಆಕೆಗೆ ನಡೆಯೋಕ್ಕೆ ಸಾಧ್ಯನೇ ಆಗಲ್ಲ. ಆಕೆಗಿಂತ ವಯಸ್ಸಾಗಿದ್ದ ಸೇವಕಿ, ಅಮ್ಮ ಯಾಕೆ, ಏನಾಗ್ತಿದೆ ಅಂತ ಕೇಳ್ತಾಳೆ. ಮುಂದೆ ಹೆಜ್ಜೆ ಹಾಕೋಕ್ಕೆ ಅಂತ ಪ್ರಯತ್ನ ಮಾಡಿದ ಆರ್ಯಾಂಬ ಆಯಾಸದಿಂದ ವಾಲಿ ಅಲ್ಲಿ ಕುಸಿದು ಬೀಳ್ತಾರೆ. ತಲೆ ಮೇಲಿದ್ದ ಕೊಡ ಕೂಡ ಕೆಳಗಡೆ ಉರುಳುತ್ತೆ. ತಕ್ಷಣ ಸೇವಕಿ, ಅಮ್ಮ ಬಿದ್ದುಬಿಟ್ರು ಅಂತ ಭಯದಿಂದ ಬೆದರಿ ಚೀರ್ತಾಳೆ. ಶಂಕರ, ಬ್ರಹ್ಮಚಾರಿಗಳು ಎಲ್ಲರೂ ಆ ಕಡೆ ಓಡೋಡಿ ಬರ್ತಾರೆ. ಶಂಕರ ತಾಯಿಯ ತಲೆಯನ್ನು ತೊಡೆ ಮೇಲಿಟ್ಕೊಂಡು ನೀರನ್ನು ಸಿಂಪಡಿಸ್ತಾನೆ. ಒಬ್ಬ ಬ್ರಹ್ಮಚಾರಿ ಬೀಸಣಿಗೆಯಲ್ಲಿ ಗಾಳಿ ಹಾಕ್ತಾನೆ. ಸ್ವಲ್ಪ ಹೊತ್ತಾದ ನಂತರ ಆರ್ಯಾಂಬ ಎಚ್ಚೆತ್ತಾರೆ. ಮಕ್ಕಳೆಲ್ಲ ಅವರನ್ನ ಮೆಲ್ಲಗೆ ಮನೆಗೆ ನಡೆಸ್ಕೊಂಡು ಕರ್ಕೊಂಡ್ಬರ್ತಾರೆ. ಶಂಕರ ಆ ದಿನವೆಲ್ಲ ಯೋಚಿಸ್ತಾನೆ. ತಾಯಿ ತೀರ್ಥಸ್ಥಾನಕ್ಕೆ ಅಂತ ದೂರ ನಡೆದ ಆಯಾಸದಿಂದ ಬವಳಿ ತಪ್ಪಿದ್ದಾರೆ. ಇನ್ನು ಮೇಲೆ ಅವರಿರೋ ಕಡೆನೆ ಹೊಳೆ ಹರಿಯೋ ಹಾಗಾಗಬೇಕು ಅಂತ ಮನಸ್ಸಿನಲ್ಲಿ ಭಾವಿಸ್ಕೊಳ್ತಾನೆ. ಆ ದಿನವೆಲ್ಲ ಅನನ್ಯವಾಗಿ ತಾಯಿ ಗಂಗೆಯನ್ನು ಪ್ರಾರ್ಥಿಸ್ತಾನೆ. ಅಮ್ಮ, ಭಗೀರಥನ ಪ್ರಾರ್ಥನೆಯನ್ನು ಸಲ್ಲಿಸಕ್ಕೆ ಅಂತ ಈ ಧರೆಗಿಳಿದವಳು ನೀನು. ನನ್ನ ನಮಸ್ಕಾರವನ್ನು ಸ್ವೀಕರಿಸು. ಭಗೀರಥನ ವ್ಯಾಜದಿಂದ ನೀನು ಸ್ವರ್ಗದಿಂದ ಬಂದೆ. ಸಾವಿರಾರು ವರ್ಷಗಳಿಂದ ಈ ಭೂಮಿಯನ್ನು ಪುನೀತಗೊಳಿಸ್ತಾ ಇದೆಯಾ. ಅಲ್ಲಿ ಗಂಗೆಯಾಗಿದೆಯಾ, ಇಲ್ಲಿ ಪೂರ್ಣೆಯಾಗಿ ನೀನು ಪೃಥ್ವಿಯನ್ನು ತಣಿಸ್ತಾ ಇದೆಯಾ. ನನ್ನಮ್ಮ ವ್ರತ ನಿಯಮಗಳಿಂದ ದುರ್ಬಲಲಾಗಿದ್ದಾಳೆ. ಆಕೆ ಕೃಷ ಶರೀರಿ. ಆಕೆ ನಿನ್ನಲ್ಲಿ ಮಿಂದಲ್ಲದೆ ಸಮಾಧಾನ ಪಡೋದಿಲ್ಲ. ಆಕೆಗಾಗಿ ನೀನು ಇನ್ನೂ ಸಮೀಪವ, ನಮ್ಮನ್ನು ಅನುಗ್ರಹಿಸು ಅಂತ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊತಾರೆ. ಸಂಜೆ ಆಗುತ್ತೆ. ತಂಪು ಗಾಳಿ ಬೀಸಕ್ಕೆ ಪ್ರಾರಂಭ ಆಗುತ್ತೆ. ಸಣ್ಣದಾಗಿ ಹನಿ ಮಳೆನೂ ಪ್ರಾರಂಭ ಆಗುತ್ತೆ. ನಿಧಾನವಾಗಿ ಗಾಳಿ ವೇಗ ಹೆಚ್ಚುತ್ತೆ. ಗಿಡ ಮರಗಳ ಶಬ್ದ ಜೋರಾಗುತ್ತೆ. ಮಳೆನೂ ಹೆಚ್ಚುತ್ತೆ. ಗುಡುಗು, ಮಿಂಚು, ಸಿಡಿಲುಗಳ ಆರ್ಭಟಗಳಿಂದ ವರ್ಷಾಕಾಲದ ಮಳೆಯಂತೆಯೇ ಭಾಳ ಜೋರಾಗಿ ಮಳೆ ಪ್ರಾರಂಭ ಆಗುತ್ತೆ. ರಾತ್ರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ನೆಲ ನಡುಗಿದ ಹಾಗೆ ಕರುಹಟ್ಟಿಯಲ್ಲಿದ್ದ ದನಕರುಗಳು ಬಯಚದಿಂದ ಚೀರುತ್ತವೆ. ಬ್ರಹ್ಮಚಾರಿಗಳೆಲ್ಲರೂ ಮಳೆಯಲ್ಲಿಯೇ ಎಣ್ಣೆ ದುಂದಿಗಳನ್ನು ಹಿಡ್ಕೊಂಡು ದನಕರುಗಳ ಕೊಟ್ಟಿಗೆಗೆ ಹೋಗಿ ಅವುಗಳನ್ನು ಸಂತೈಸ್ತಾರೆ.
ಶಂಕರ ಗಂಗಾ ಸ್ತೋತ್ರವನ್ನು ಹೇಳ್ತಾ ಓಡಾಡ್ತಾ ಇರ್ತಾನೆ. ಬೆಳಗಿನ ಜಾವದ ಹೊತ್ತಿಗೆ ಮಳೆ ನಿಲ್ಲುತ್ತೆ. ಮೋಡಗಳು ಬಂದ ಹಾಗೆ ಹೊರಟು ಹೋಗಿರುತ್ತವೆ. ಆಕಾಶದಲ್ಲಿ ನಕ್ಷತ್ರಗಳು ಸ್ನಾನ ಮಾಡಿ ಶುಚಿಯಾಗಿ ಪ್ರಕಾಶಿಸ್ತಿರುತ್ತವೆ. ಅರುಣೋದಯಕ್ಕೆ ಮುಂಚೆನೆ ಶಂಕರ ಗುರುಕುಲವನ್ನೆಲ್ಲ ಸುತ್ತಿ ಬರಲಿಕ್ಕೆ, ಮಳೆಯಿಂದ ನೆಲದ ಕಂಪನದಿಂದ ಆಗಿರಬಹುದಾದಂತಹ ಪರಿಣಾಮವನ್ನು ನೋಡಲಿಕ್ಕೆ ಅಂತ ಹೊರಡ್ತಾನೆ. ಅಲ್ಲಿ ಬಹಳಷ್ಟು ಭಾಗ ಮರಮುಟ್ಟುಗಳಿಂದ ನಿರ್ಮಿತವಾಗಿದ್ದರಿಂದ ಹೆಚ್ಚು ಹಾನಿಯೇನೂ ಆಗಿರೋದಿಲ್ಲ. ತಮ್ಮ ಮನೆಯ ಗೋಡೆಗಳು ಕೆಲವು ಬಿರುಕು ಬಿಟ್ಟಿರುತ್ತವೆ. ಶಂಕರ ಮತ್ತಿತರ ಬಾಲಕರು ಹಾಗೆ ಮನೆ ಹೊರಗೆ ಬರ್ತಾರೆ. ಸುಮಾರು 100 ಹೆಜ್ಜೆ ಆಚೆ ಭೋರ್ ಅಂತ ಶಬ್ದ ಮಾಡ್ತಾ ನೀರು ಹರಿತಾ ಇರುತ್ತೆ. ಅರೆ, ಮಳೆ ನಿಂತರೂ ಸಹ ನೀರು ಇನ್ನೂ ಹರಿತಾ ಇದೆಯಲ್ಲ, ಮಳೆ ನೀರಿನ ಪ್ರಭಾವ ಇಷ್ಟೊಂದು ರಭಸವಾಗಿದೆಯಾ ಅಂತ ವಿಸ್ಮಯ ಪಡ್ತಾ ಬಾಲಕರೆಲ್ಲ ಪ್ರವಾಹದ ಕಡೆಗೆ ಬರ್ತಾರೆ. ಅವ್ರಿಗೆ ಅಲ್ಲೊಂದು ವಿಸ್ಮಯ ಕಾದಿರುತ್ತೆ. ಪೂರ್ಣಾ ನದಿ ತನ್ನ ಪಾತ್ರವನ್ನ ಬದಲಿಸಿರುತ್ತೆ. ಶಂಕರನ ಮನೆ ಮುಂದೆನೆ ಹರಿಯಕ್ಕೆ ಪ್ರಾರಂಭ ಮಾಡಿರುತ್ತೆ. ಹಿಂದಣ ದಿನ ಆರ್ಯಾಂಬ ದಣವಿನಿಂದ ಕುಸಿದು ಬಿದ್ದ ಸ್ಥಳದಲ್ಲಿ, ಅವರು ಬಿಂದಿಗೆ ಉರುಳಿ ನೀರು ಧಾರಿಯಾಗಿ ಹರಿದ ಸ್ಥಳದಲ್ಲೇ ಈಗ ಹೊಳೆ ಹರಿತಾ ಇರುತ್ತೆ. ಪೂರ್ಣೆ ಅನುಗ್ರಹ ಪೂರ್ಣಳಾಗಿ ಅಲ್ಲಿ ಹರಿತಾ ಇರ್ತಾಳೆ. ಶಂಕರ ಮನೆಗೆ ಓಡಿ ಬಂದು ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ನೀನು ಇನ್ನು ಸ್ನಾನಕ್ಕೆ ಅಂತ ದೂರ ಹೋಗ್ಬೇಕಾಗಿಲ್ಲ. ಗಂಗೆ ನಮ್ಮ ಮನೆ ಮುಂದೆನೆ ಬಂದು ನಿನ್ನನ್ನು ಅನುಗ್ರಹಿಸಿದಾಳೆ. ಆರ್ಯಾಂಬೆಗೆ ಇದನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ನೆರೆಹೊರೆಯವರೆಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನಿದು ಇಂತಹ ಪವಾಡ ಅನ್ಕೋತಾರೆ. ಪೂರ್ಣಾ ನದಿಯ ಪಾತ್ರ ಬದಲಾಯಿಸಿದ್ರಿಂದ ಅಲ್ಲಿದ್ದಂತಹ ಶ್ರೀಕೃಷ್ಣ ದೇವಾಲಯದ ಗೋಡೆ ಅಪಾಯಕ್ಕೆ ಈಡಾಗಿರುತ್ತೆ. ಶಂಕರ ಉಳಿದವ್ರನ್ನೆಲ್ಲರನ್ನೂ ಕಾಣ್ತಾನೆ. ಎಲ್ಲರ ಸಮ್ಮತಿ ಹಾಗೆ ಕೃಷ್ಣನ ದೇವಾಲಯವನ್ನ ಬೇರೆ ಸ್ಥಳದಲ್ಲಿ ನಿರ್ಮಾಣ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಸಿ ಶ್ರೀಕೃಷ್ಣನನ್ನ ಪುನಃ ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಬಹಳ ಕಾಲ ಪೂರ್ಣಾ ನದಿಯ ಪಾತ್ರ ಬದಲಾವಣೆ ಆಗಿದ್ದ ವಿಷಯ, ವಿಸ್ಮಯ ಸಂಗತಿ ಅಲ್ಲೆಲ್ಲ ಜನಜನಿತವಾಗಿ ಹರಡಿರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.